ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣ ಕಲನಾಕಲ್ಪಪಾದಪೋ ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುನ್ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನ ನಮಿಪೆ ಕರುಣೆ ಪುದೆಮಗೆ ಮಂಗಳವಾ. ಕರುಣಾಶಾಲಿಗಳಾದ ವಾಯುದೇವರು ಜೀವರ ಜೊತೆಯಲ್ಲಿ ಅನಾದಿ ಕಾಲದಿಂದ ಅನಂತ ಕಾಲ ಪರ್ಯಂತರವಾಗಿ ಸಂಚಾರವನ್ನು ಮಾಡ್ತಾ ನಮ್ಮ ಹೀನ ಸತ್ಕರ್ಮಗಳೆರಡನ್ನೂ ಕೂಡ ಮಾಡಿಸಿ ಪರಮಾತ್ಮನಿಗೆ ಅರ್ಪಣೆ ಮಾಡಿ ತಾವು ನಮ್ಮಲ್ಲಿ ಕೂತು ಮಾಡಿದ ಶ್ವಾಸಮಂತ್ರದ ಜಪದ ಫಲವನ್ನ ನಮಗೂ ಸಹಿತ ಶ್ರೇಷ್ಠವಾದ ಬಂಧುವಿನಂತೆ ಕೊಟ್ಟು ಅನುಗ್ರಹ ಮಾಡುತ್ತಾರೆ. ಇಂಥ ವಾಯುದೇವರ ಉಪಕಾರವನ್ನ ನಾವು ಎಷ್ಟು ಸ್ಮರಣೆ ಮಾಡಿದರೂ ಸಾಲದು. ಅಂತಹ ವಾಯುದೇವರ ಮಹಿಮೆ, ಪರಮಾದ್ಭುತವಾದ ಮಹಿಮೆಯನ್ನ ಕಲ್ಪಸಾಧನಾ ಸಂಧಿಯಲ್ಲಿ ಬಹಳ ವಿಸ್ತಾರವಾಗಿ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ವಾಯುದೇವರ ಅನೇಕ ಮಹಿಮೆಗಳನ್ನು ಹೇಳ್ತಾ ಇದ್ದಾರೆ. ವಾಯುದೇವರ ದೇಹ ಎಂಥದ್ದು, ವಾಯುದೇವರ ಸೇವೆ ಎಂಥದ್ದು, ಅವರಿಗಿರ್ತಕ್ಕಂತಹ ದೇಹದ ಕೆಲಸ ಹೇಗೆ, ಇದೆಲ್ಲವನ್ನು ಕೂಡ ನಿರೂಪಣೆ ಮಾಡ್ತಾ ಇದ್ದಾರೆ. ಹರಿಕಥಾಮೃತ ಸಾರ ಎಲ್ಲ ಪುರಾಣಗಳ ಶ್ರವಣವನ್ನು ಮಾಡಿ ಅನೇಕ ವಿಚಾರಗಳ ಮನನ ಮಾಡಿದವರಿಗೆ ಇದೊಂದು ಶ್ರೇಷ್ಠವಾದ ಪಾಠ. ಪ್ರಪ್ರಥಮವಾಗಿ ಬಂದು ಹರಿಕಥಾಮೃತ ಸಾರಕ್ಕೆ ಪಾಠ ಕೂತ್ಕೊಳ್ತೀವಿ ಅಂತಂದ್ರೆ ಇದು ಅಷ್ಟೊಂದು ಬೇಗ ರುಚಿಸೋದಿಲ್ಲ. ಅದು ರುಚಿ ಆಗಬೇಕಾದ್ರೆ ಬಹಳಷ್ಟು ಪೂರ್ವದಲ್ಲಿ ನಮಗೆ ತಯಾರಿ ಇರಬೇಕು. ಪುರಾಣಗಳ ಶ್ರವಣದ ಬಲ ಬಹಳ ಇರಬೇಕು. ಅತ್ಯಂತ ಆಳವಾದ ಪ್ರಮೇಯಗಳನ್ನು ಜಗನ್ನಾಥದಾಸರು ನಿರೂಪಣೆ ಮಾಡ್ತಾ ಇದ್ದಾರೆ. ಈಗ 18ನೇ ಪದ್ಯವನ್ನ ನೋಡೋಣ. ವಾಯುದೇವರ ದೇಹ, ದೇವತೆಗಳ ದೇಹ ಹೇಗಿರುತ್ತೆ ಅಂತ ಅನೇಕರಿಗೆ ಸಂಶಯ. ವಾಯುದೇವರ ದೇಹ ಹೇಗಿರುತ್ತೆ? ನಮ್ಮಂತೆ ಇರುತ್ತೋ? ವಾಯುದೇವರ ದೇಹದಲ್ಲಿ ಏನಾದ್ರು ವ್ಯತ್ಯಾಸ ಇರುತ್ತೋ? ಹೇಗೆ ಅನ್ನೋದನ್ನ ಜಗನ್ನಾಥದಾಸರು ಸ್ಪಷ್ಟ ಮಾಡ್ತಾ ಇದ್ದಾರೆ ಪುರಾಣಗಳಲ್ಲಿದ್ದದ್ದನ್ನು. ವಾಯುದೇವರಿಗೆ ದೇಹ ನಮ್ಮಂತೆ ಪ್ರಾಕೃತಿಕವಾದ ದೇಹ, ಪಾಂಚಭೌತಿಕವಾದ ದೇಹವೇ. ಆದರೆ ಅದರಲ್ಲಿ ಕೆಲವರಿಗೆ ದೇವತೆಗಳಲ್ಲಿ ಏನು ವ್ಯತ್ಯಾಸ ಇದೆ ಅಂದ್ರೆ, ಕೆಲವರ ದೇವತೆಗಳಿಗೆ ತೇಜೋಮಯವಾದ ಶರೀರ, ನಮಗೆ ಪೃಥ್ವಿಯಾತ್ಮಕವಾದ ಶರೀರ. ನಮ್ಮ ದೇಹದಲ್ಲಿ ಭಾರ ಜಾಸ್ತಿ ಇರುತ್ತೆ. ಯಾಕೆ ಅಂದ್ರೆ ಪೃಥ್ವಿ ತತ್ವ ಜಾಸ್ತಿ ಇರುತ್ತೆ, ಕೆಲವರಿಗೆ ಅಪ್ತತ್ವ ಜಾಸ್ತಿ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ತತ್ವಗಳ ವಿಶೇಷ ಇರುವುದರಿಂದ ಅವರವರು ಆ ದೇಹದಲ್ಲಿ ಇರ್ತಾರೆ. ಆದರೆ ಎಲ್ಲರಿಗೂ ಸಹಿತ, ಅಮುಕ್ತರಾದ ಎಲ್ಲರಿಗೂ ಸಹಿತ ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ತೃಣಪರ್ಯಂತರವಾದ ಜೀವರ ಪರ್ಯಂತರವಾಗಿ 32 ಕಕ್ಷದಲ್ಲಿ ಬರುವ 2 ಕಕ್ಷದವರನ್ನ ಪರಮಾತ್ಮ ಲಕ್ಷ್ಮೀದೇವಿಯನ್ನ ಬಿಟ್ಟು ವಾಯುದೇವರು, ಬ್ರಹ್ಮವಾಯುದೇವರನ್ನು ಹಿಡಿದು ತಾವೆಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ? ಅವರಿಗೆಲ್ಲರಿಗೂ ಸಹಿತ ಲಿಂಗದೇಹ ಇದ್ದೇ ಇರುತ್ತೆ. ಲಿಂಗದೇಹ ಅಂದ್ರೆ ಜೀವನ ಒಂದು ಸ್ವರೂಪಭೂತವಾದ ದೇಹ. ನಾವು ಮನೆ ಒಳಗೆ ಮನೆ ಕಟ್ಸ್ಕೊಂಡಿರ್ತೀವಲ್ಲ, ಅಥವಾ ತೆಂಗಿನಕಾಯಿ ಮೇಲ್ಗಡೆ ಸಿಪ್ಪೆ ಸುಲಿದ ಮೇಲೆ ಅದರ ಮೇಲ್ಗಡೆ ಒಂದು ಕರಟದ ಒಳಗಡೆ ಕಾಯಿ ಹೇಗಿರುತ್ತೋ, ಒಣಗಿದ ಕೊಬ್ಬರಿ, ಹಾಗೆ ಅನೇಕ ದೇಹಗಳು ಈ ಜೀವನ ಮೇಲೆ ಆವರ್ಕವಾಗಿರುತ್ತೆ. ಜೀವನಿಗೆ ಒಂದು ಸ್ವರೂಪ ದೇಹ ಅಂತಿರುತ್ತೆ. ಸ್ವರೂಪ ದೇಹದ ಮೇಲೆ ಬಹಳ ದೇಹಗಳಿರುತ್ತೆ. ಪ್ರಮುಖವಾಗಿ ಅದರಲ್ಲಿ ಗಣಿಸಿದ್ದನ್ನ ಮೊದಲು ಲಿಂಗದೇಹ ಅಂತೀವಿ. ಲಿಂಗದೇಹವನ್ನ ಮೊದಲು ಸ್ವರೂಪ ದೇಹದ ಮೇಲಿರೋದು ಲಿಂಗದೇಹ.
ಇನ್ನು ಒಳಗಡೆ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಇವೆಲ್ಲ ಇರುತ್ತೆ ಅಂತ ಬೇಕಾದಷ್ಟಿದೆ. ಅಷ್ಟು ಇಷ್ಟು ತಿಳ್ಕೊಂಡ್ರೆ ಸಾಕು. ಲಿಂಗದೇಹದ ಮೇಲೆ ಅನಿರುದ್ಧ ದೇಹ, ಅನಿರುದ್ಧ ದೇಹದ ಮೇಲೆ ಈಗಿರ್ತಕ್ಕಂಥ ನಾಯಿ, ನರಿ, ಮನುಷ್ಯ, ಕತ್ತೆ ಇವೆಲ್ಲ ದೇಹಗಳಿದೆಯಲ್ಲ, ಇವೆಲ್ಲ ದೇಹಗಳು ಬಂದು ಸೇರುತ್ತೆ. ಹೀಗೆ ಶ್ರೀನಿವಾಸ್ ಅವರು ಮ್ಯೂಟ್ ಮಾಡ್ರಿ. ಹಾಗಾಗಿ ಈ ಸ್ಥೂಲ ಶರೀರ ಏನಿದೆ, ಈ ಸ್ಥೂಲ ಶರೀರವನ್ನ, ಆ ಸ್ಥೂಲ ಶರೀರ ನಮಗೆ ಅನೇಕ ದೇಹಗಳು ಬರ್ತವೆ. ದೇವ ಶರೀರ, ದೈತ್ಯ ಶರೀರ, ಅದಾದ ಮೇಲೆ ಭೂತ ಪ್ರೇತಗಳ ಶರೀರ, ಹೀಗೆ ಅನೇಕ ದೇಹಗಳು ಬರ್ತವೆ. ಈ ಸ್ಥೂಲ ಶರೀರ, ಲಿಂಗ ಶರೀರ, ಈ ಲಿಂಗ ಶರೀರ ಸಾಧನೆ ಮುಗಿದ ಮೇಲೆ ವಿರಜಾ ಸ್ನಾನತೋ ಸಿಕ್ತಂ ಲಿಂಗಂ ದ್ವಿಗುಣತೋಚ್ಛ್ರಿತಂ ವಿದಾರಯತಿ ದೇವೇಶಃ ಸ್ವಖಡ್ಗೇನ ಅಂತರಾತ್ಮವಾನ್ ಅಂತ ಪುರಾಣ ವಚನಗಳು. ವಿರಜಾ ನದಿ ಸ್ನಾನವನ್ನು ಮಾಡಿದ ಮೇಲೆ ಭತ್ತದ ನೆನೆ ಹಾಕಿದರೆ ಭತ್ತವನ್ನು ಅದು ಹೇಗೆ ಉಬ್ಬತ್ತೆ, ಹಾಗೆ ಈ ಲಿಂಗದೇಹ ಉಬ್ಬತ್ತೆ. ಉಬ್ಬಿದ ಲಿಂಗದೇಹವನ್ನು ನರಸಿಂಹದೇವರು ಖಡ್ಗದಿಂದ ಅದನ್ನು ಛೇದನ ಮಾಡಿಬಿಡ್ತಾರೆ. ಆದರೂ ಆ ಲಿಂಗದೇಹಕ್ಕೆ ನಾಶ ಇಲ್ಲದ ಹಾಗೆ ವಿರಜಾ ನದಿಯಲ್ಲಿ ತೇಲ್ತಾ ಇರುತ್ತೆ ಎಂಬುದನ್ನು ನಾವು ಕೇಳ್ತಾ ಇದ್ದೇವೆ. ಇಂಥ ಲಿಂಗದೇಹ ವಾಯುದೇವರಿಗೂ ಇರುತ್ತೆ. ಈ ಲಿಂಗದೇಹದ ಕೆಲಸ ಏನಪ್ಪಾ ಅಂದ್ರೆ ದುಃಖ, ದುರಭಿಮಾನ, ಅಜ್ಞಾನ, ನಾನಾ ವಿಧವಾದ ದೋಷಗಳು ಇವೆಲ್ಲವೂ ಈ ಲಿಂಗ ಶರೀರದಿಂದ ಬರುತ್ತೆ. ಆದ್ದರಿಂದ ಈ ಲಿಂಗ ಶರೀರದ ಕೆಲಸ ವಾಯುದೇವರಿಗೆ ಹೇಗೆ ಉಂಟು ಅನ್ನೋದನ್ನ ಜಗನ್ನಾಥದಾಸರು ಇಲ್ಲಿ ಪುರಾಣಗಳಲ್ಲಿ, ಭಾಗವತ ತಾತ್ಪರ್ಯದಲ್ಲಿ, ಭಾಗವತದಲ್ಲಿ ಅನೇಕ ಕಡೆಗಳಲ್ಲಿ ಬಂದದ್ದನ್ನ ನಮಗೆ ಕನ್ನಡದಲ್ಲಿ ಬಹಳ ಚೆನ್ನಾಗಿ ನಿರೂಪಣೆ ಮಾಡಿಕೊಡ್ತಾ ಇದ್ದಾರೆ. ಹರಿಕಥಾಮೃತಸಾರದ ಕಲ್ಪಸಾಧನ ಸಂಧಿಯ 18ನೆಯ ಪದ್ಯದಲ್ಲಿ ಶುದ್ಧ ಸತ್ವ ಆತ್ಮಕ ಶರೀರದೊಳಿದ್ದ ಕಾಲಕು ಲಿಂಗ ದೇಹವು ಬದ್ಧವಾಗದು ದಗ್ಧ ಪಟದೋಪಾದಿ ಇರುತಿಗುದು ಸಿದ್ಧ ಸಾಧನ ಸರ್ವರೊಳಗನವತ್ಯ ನೆನೆಸುವ ಗರುಡ ಶೇಷ ಕಪರ್ತಿ ಮೊದಲಾದಮರರೆಲ್ಲರೂ ದಾಸರೆನಿಸುವರು. ಪದಚ್ಛೇದ. ಶುದ್ಧ ಸತ್ವ ಆತ್ಮಕ ಶರೀರದೊಳು ಇದ್ದ ಕಾಲಕ್ಕೂ ಲಿಂಗ ದೇಹವು ಬದ್ಧವಾಗದು ದಗ್ಧಪಟದ ಉಪಾಧಿ ಇರುತಿಹುದು ಸಿದ್ಧ ಸಾಧನ ಸರ್ವರೊಳಗೆ ಅನವದ್ಯ ನೆನೆಸುವ ಗರುಡ ಶೇಷ ಕಪರ್ತಿ ಮೊದಲಾದ ಅಮರರೆಲ್ಲರೂ ದಾಸರೆನಿಸುವರು ಅಂತ ಪದಚ್ಛೇದ. ವಾಯುದೇವರಿಗೆ ಲಿಂಗದೇಹದ ಒಳಗಿದ್ದರೂ ಕೂಡ ವಾಯುದೇವರ ದೇಹ ಮಹತ್ತತ್ವದ ದೇಹ. ಈ ಮಹತ್ತತ್ವದ ದೇಹ ಏನಿದೆ, ವಾಯುದೇವರಿಗೆ ಬ್ರಹ್ಮಾಂಡದ ಒಳಗೊಂದು ದೇಹ, ಹೊರಗೊಂದು ದೇಹ ಇರುತ್ತೆ. ಆ ಭೂತತ್ರಯಾತ್ಮಕವಾದ ಶರೀರ ಮತ್ತು ಪಂಚಭೂತಾತ್ಮಕವಾದ ಶರೀರಗಳು ವಾಯುದೇವರಿಗೆ ಬಂದರೂ ಬ್ರಹ್ಮಾಂಡದ ಹೊರಗೆ ಮತ್ತೆ ಮಹತ್ತತ್ವಾಭಿಮಾನಿಯಾಗಿರುವ ರೂಪದಲ್ಲಿ ಮಹತ್ತತ್ವಾತ್ಮಕವಾದ ಶರೀರ ಮಾತ್ರ ಇದೆ. ಮಹತ್ತತ್ವದಲ್ಲಿ ಅಲ್ಪ ಪ್ರಮಾಣದಲ್ಲಿ ತಮಸ್ತತ್ವ ಇದೆ, ಅಂದ್ರೆ ತಮಸ್ಸಿದೆ. ಸಾತ್ವಿಕ ಭಾಗವೇ ಜಾಸ್ತಿ, ರಾಜಸ ತಾಮಸಗಳು ಬಹಳ ಕಡಿಮೆ, ಇಲ್ಲವೇ ಇಲ್ಲ ಅಂತ ಹೇಳಬೇಕು. ಅತ್ಯಂತ ಸಾತ್ವಿಕವಾದ ದೇಹ ಇರೋದರಿಂದ ಇವರಿಗೆ ತದೇವ ಕೇವಲಂ ಸತ್ವಂ ಇತರ ಅಪೇಕ್ಷೆಯ ಭವೇತ್ ವಿಶುದ್ಧ ಸತ್ವಂ ಬ್ರಹ್ಮಾಕ್ಯಂ. ವಾಯುದೇವರಿಗೆ ಬಂಧನವನ್ನ, ದುಃಖವನ್ನ ಕೊಡದೇ ಇರುವ ದೇಹ ಅವರ ದೇಹ. ಅವರ ಲಿಂಗ ದೇಹ ಏನೂ ಕೆಲಸ ಮಾಡೋದಿಲ್ಲ. ಯಾಕೆಂದ್ರೆ ಬ್ರಹ್ಮ ನಿರಭಿಮಾನಿತ್ವಾತ್, ವಾಯುದೇವರಿಗೆ ಶರೀರದಲ್ಲಿ ಅಭಿಮಾನವೇ ಇಲ್ಲ. ಆದರೂ ಸಾಧನೆ ಮಾಡಲಿಕ್ಕೆ ಈ ಶರೀರ ಬೇಕಾದ್ರಿಂದ ಆ ಶರೀರದಲ್ಲಿ ಇಡ್ತಾರೆ. ಈ ಶರೀರದಲ್ಲೇ ಸಾಧನೆ ಮಾಡಬೇಕು. ಈ ಶರೀರ ಬಿಟ್ಟು ಬೇರೆ ಶರೀರ ನಮಗಿಲ್ಲ. ಆದ್ರಿಂದ ಈ ಶರೀರ ಸಾಧನೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗ ಮಾಡಿಕೊಳ್ತಾರೆ. ದಗ್ಧ ಪಟಾಯಮಾನವಾಗಿರುತ್ತೆ. ಪಿಣ್ಯಾಕವತು ಅಂತಾರೆ, ವಿಲೀನ ಪ್ರಕೃತಿತಯ ಅಂತಾರೆ. ಪಿಣ್ಯಾಕವತು ಅಂತ ನ್ಯಾಯಸುಧಾದಲ್ಲಿ ಅಂತಾರೆ. ಒಂದು ಬೀಜದಲ್ಲಿ ಎಣ್ಣೆಯನ್ನ ತೆಗೆದು ಬಿಟ್ರೆ ಹಿಂಡಿ ಹೇಗೆ ಉಳಿಯುತ್ತೆ, ಹಾಗೆ ಹಿಂಡಿ ಅಂತಾಗಿ ಬಿಟ್ಟಿರುತ್ತೆ ಅವರ ದೇಹ. ದಗ್ಧ ಪಟಾಯಮಾನ. ಒಂದು ಪೇಪರಿಗೆ ಅಥವಾ ಒಂದು ಬಟ್ಟೆಗೆ ಬೆಂಕಿ ಹಚ್ಚಿದರೆ ಆ ಬೆಂಕಿ ಹಚ್ಚಿದ ಮೇಲೆ ಆ ಬಟ್ಟೆ ಹಾಗೆ ಇರುತ್ತೆ. ಉಫ್ ಅಂದ್ರೆ ಅದು ಕೆಳಗೆ ಬಿದ್ದು ಹೋಗಿಬಿಡುತ್ತೆ. ಹೇಗೋ ಹಾಗೆ ಶುದ್ಧ ಸತ್ವಾತ್ಮಕ ಶರೀರದೊಳಗೆ ಇದ್ದ ಕಾಲಕ್ಕೂ ಲಿಂಗ ದೇಹವು ಬದ್ಧವಾಗದು, ಅವರಿಗೆ ಬಂಧನವನ್ನುಂಟು ಮಾಡೋದಿಲ್ಲ. ದಗ್ಧಪಟದೋಪಾದಿ, ದಗ್ಧಪಟವಾಗಿರುತ್ತದು. ಅವರಿಗೆ ಅದು ಏನೂ ಕಾರ್ಯಕಾರಿ ಆಗೋದಿಲ್ಲ. ಆ ಕೆಲಸದಲ್ಲಿ ದೇಹದಲ್ಲಿದ್ದರೂ ಅವ್ರಿಗೇನೂ ಆಗೋದಿಲ್ಲ. ಇದನ್ನ ಪುರಾಣಗಳಲ್ಲಿ ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ. ಭರತರಾಜ ರಘುಗಣನಿಗೆ ಉಪದೇಶ ಮಾಡುವಾಗ ಇದನ್ನ ಹೇಳ್ತಾನೆ, ನಾನು ದೇಹದಲ್ಲಿದ್ದರೂ ದೇಹಾಭಿಮಾನ ರಹಿತನಾಗಿದ್ದೇನೆ.
ನೀ ಹೊಡೆದ್ರೂ ಹೊಡೆಸ್ಕೊಳ್ತೇನೆ, ಬೈದ್ರೂ ಬೈಸ್ಕೊಳ್ತೇನೆ. ಯಾಕೆಂದ್ರೆ ನಾವು ಹಿಂದಿನ ನಮ್ಮ ಬೃಹತ್ತಾರತಮ್ಯ ಸಂಧಿಯಲ್ಲಿ ನಾವೆಲ್ಲ ಕೇಳಿದ್ದೇವೆ. ಭಾಗವತೋತ್ತಮರು ಯಾರು ಅಂತ ಹೇಳುವ ಸಂದರ್ಭದಲ್ಲಿ ಇಂದ್ರಿಯಗಳ ಸುಖಗಳಿಗೆ ಯಾರು ಒಳಗಾಗುವುದಿಲ್ಲವೋ, ಇಂದ್ರಿಯ ಸುಖಗಳು ಯಾರ ಮೇಲೆ ಪರಿಣಾಮವನ್ನು ಬೀರುವುದಿಲ್ಲವೋ ಅವರಿಗೆ ಭಾಗವತೋತ್ತಮರು ಅಂತ ಕರೆದಿದ್ದಾರೆ. ಅಂತಹ ಭಾಗವತೋತ್ತಮರಾಗಿರ್ತಕ್ಕಂತಹ ವಾಯುದೇವರು, ಅವರ ದೇಹ ಲಿಂಗದೇಹ ದಗ್ಧಪಡದೋಪಾದಿ ಇರುತ್ತೆ. ಅವರು ಸಿದ್ಧ ಸಾಧನರಿದ್ದಾರೆ. ಯಾವ ಸಾಧನೆಯನ್ನು ಮಾಡಬೇಕಾದದ್ದಿಲ್ಲ, ಪೂರ್ಣ ಸಾಧನೆ ಅವರಿಗಾಗಿದೆ. ಸರ್ವರೊಳಗೆ ಅನವದ್ಯ ನೆನೆಸುವ, ಯಾರೊಳಗಿದ್ದರೂ ವಾಯುದೇವರಿಗೆ ಯಾವುದೇ ವಿಧವಾಗಿ ನೆನೆಸಿದ್ದರೂ ಕೂಡ ಅವರು ನಿರ್ದೋಷರೇ ಆಗಿರ್ತಾರೆ. ಯಾವ ದೇಹದಲ್ಲಿ ಯಾವ ದೇವತೆಗಳ ಜೊತೆಯಲ್ಲಿ, ಯಾವ ದೈತ್ಯರ ಜೊತೆಯಲ್ಲಿ, ಯಾವ ಪ್ರಾಣಿ ಪಶು ಪಕ್ಷಿಗಳ ಜೊತೆಯಲ್ಲಿದ್ದರೂ ಕೂಡ ಅವರು ಅನವದ್ಯರೇ, ದೋಷ ದೂರರೇ ವಾಯುದೇವರು. ಅವ್ರಿಗೆ ಯಾವ ದೋಷವೂ ಅಂಟೋದಿಲ್ಲ. ಪದ್ಮಪತ್ರ ಮೀಮಾಂಬಸ, ಕೆಸರಲ್ಲಿ ಕಮಲ ಇದ್ದರೂ ಅದು ಕೆಸರನ್ನ ಹೇಗೆ ಅಂಟಿಸಿಕೊಳ್ಳುವುದಿಲ್ಲವೋ ಹಾಗೆ. ಇದನ್ನೆಲ್ಲ ಮುಂದೆ ಜಗನ್ನಾಥದಾಸರು ಸ್ಪಷ್ಟವನ್ನ ಮಾಡುತ್ತಾರೆ. ಗರುಡಶೇಷ ಕಪರ್ತಿ ದೇವತೆಗಳೆಲ್ಲರೂ ಇವರಿಗೆ ದಾಸರು ಅಂತ ಅನಿಸ್ತಾರೆ ಅಂತ, ಇವರು ಯಾರಿಗಿಂತ ಉತ್ತಮರು ಅನ್ನುವುದನ್ನು ಜಗನ್ನಾಥದಾಸರು ತಿಳಿಸಿದ್ದಾರೆ. ಅಂದ್ರೆ ವಾಯುದೇವರ ದೇಹ ದಗ್ಧಪಟಾಯಮಾನವಾಗಿರುತ್ತೆ. ಲಿಂಗ ಶರೀರ ಅವರ ಮೇಲೆ ಏನೂ ಪರಿಣಾಮವನ್ನು ಬೀರುವುದಿಲ್ಲ. ಅಜ್ಞಾನಾದಿ ದೋಷ ಬರೋದಿಲ್ಲ, ದುಃಖಾದಿಗಳು ಬರೋದಿಲ್ಲ. ಮತ್ತೆ ಅವರಿಗೆ ಆ ಲಿಂಗ ಶರೀರದಿಂದ ಆಗತಕ್ಕಂಥ ಅನೇಕ ದುಃಖಗಳು ಕೂಡ ಅವರಿಗೆ ಆಗೋದಿಲ್ಲ. ಆದ್ರಿಂದ ಶುದ್ಧ ಸತ್ವ ಆತ್ಮಕ ಶರೀರ ತೊಳಿದ್ದ ಕಾಲಕ್ಕೂ ಲಿಂಗದೇಹವು ಬದ್ಧವಾಗದು. ಇವರು ವಾಯುದೇವರು ಶುದ್ಧ ಸತ್ವಾತ್ಮಕವಾದ ಶರೀರದಲ್ಲಿರುವಾಗಲೂ ಕೂಡ ಲಿಂಗದೇಹ ಅವರ ಸ್ವರೂಪಕ್ಕೆ ದೃಢವಾಗಿ ಬದ್ಧವಾಗಿರುವುದಿಲ್ಲ, ತುಂಬ ಟೈಟಾಗಿ ಅಂಟುಕೊಂಡಿರೋದಿಲ್ಲ. ಹೇಗೆ ಒಣಗಿದ ತೆಂಗಿನಕಾಯಿ ಒಳಗಡೆ ಗಿಟಕನ್ನು ಅಲ್ಲಾಡಿಸಿದ್ರೆ ಗಿಟಕು ಗಡಗಡ ಗಡಗಡ ಹೇಗೆ ಶಬ್ದ ಬರುತ್ತೆ, ಹಾಗೆ ಅದು ಬಂಧನವಾಗಿರೋ ಒಳಗಿರುತ್ತಷ್ಟೇ. ಸುಟ್ಟ ಬಟ್ಟೆಯಂತೆ ಬಹಳ ಶಿಥಿಲವಾಗಿ ಬಿಟ್ಟಿರುತ್ತೆ. ಮೋಕ್ಷ ಸಾಧನವಾದ ಜ್ಞಾನಾದಿಗಳು ಅವರಲ್ಲಿ ಸಿದ್ಧವಾಗಿರುತ್ತೆ. ಸಿದ್ಧ ಸಾಧನ ಅನ್ನೋದಕ್ಕೆ ಅರ್ಥ ಎಲ್ಲರೊಳಗೆ ನಿಯಾಮಕರಾಗಿ ನೆಲೆಸಿದ್ದರೂ ಕೂಡ ಅವರ ದೋಷಗಳು ಇವರಿಗೆ ಅಂಟೋದಿಲ್ಲ. ಗರುಡ, ಶೇಷ, ಕಪರ್ತಿ ಎಂದು ರುದ್ರದೇವರು, ಇವರೇ ಮೊದಲಾಗಿರ್ತಕ್ಕಂತಹ ದೇವತೆಗಳೆಲ್ಲರೂ ಇವರಿಗೆ ದಾಸರನಿಸ್ತಾರೆ. ಈ ಲಿಂಗದೇಹ ನಮಗೇನು ಮಾಡುತ್ತೆ ಅಂತ ಹೇಳ್ತಾರೆ. ಲಿಂಗದೇಹ ಸ್ಥೂಲ ಶರೀರದಲ್ಲಿ ಇಂದ್ರಿಯಗಳಲ್ಲಿ ಅಭಿಮಾನವನ್ನ ಉಂಟು ಮಾಡುತ್ತೆ. ಈ ಲಿಂಗದೇಹ ಇರೋದ್ರಿಂದಲೇ ನಮ್ಮ ಮೂಗು ಸೊಟ್ಟ ಇದ್ರು, ಕಣ್ಣು ಲೊಟ್ಟೆ ಬಿದ್ದಿದ್ರು, ನಾವು ಯಾವುದೇ ಬಣ್ಣದಲ್ಲಿದ್ರು, ಕಿವಿ ಕೇಳಿಸದೇ ಇದ್ರು, ಕಣ್ಣು ಕಾಣಿಸದೇ ಇದ್ರು, ದೇಹದಲ್ಲಿ ಶಕ್ತಿ ಇಲ್ಲದೆ ಇದ್ರು ಕೂಡ ಈ ಲಿಂಗದೇಹ ನಮ್ಮ ದೇಹದ ಮೇಲೆ ಇರೋದರಿಂದ ನಮಗೆ ಅಭಿಮಾನವನ್ನುಂಟು ಮಾಡಿ ನಾನೇ ಸಕಲ ಕೆಲಸಗಳನ್ನು ಮಾಡಿಸ್ತೀನಿ, ನಾನೇ ಮಾಡ್ತಾ ಇದ್ದೀನಿ ಎಂಬತಕ್ಕಂಥ ಕರ್ತೃತ್ವ ಭ್ರಾಂತಿ ಈ ಜೀವನಿಗೆ ಬಂದುಬಿಡುತ್ತೆ. ನಾನೇ ಕರ್ತ, ನಾನೇ ಮಾಡ್ತಾ ಇದ್ದೀನಿ ಎಂಬ ಭ್ರಾಂತಿ ಬರುತ್ತೆ. ದುಃಖ ರೋಗಾದಿಗಳನ್ನ ಬಾಹ್ಯ ಅಂತಃಕರಣದಲ್ಲಿ ಉಂಟು ಮಾಡುತ್ತೆ. ದುಃಖ ನನಗೇ ಆಗ್ತಾ ಇದೆ ಅಂತ ಜೀವ ತಿಳಿತಾನೆ, ಅಭಿಮಾನ ಮಾಡಿಬಿಡ್ತಾನೆ. ಸ್ಥೂಲ ದೇಹದಲ್ಲಿ ಅಭಿಮಾನ ಬಿಡೋದಿಲ್ಲ. ಅಭಿಮಾನ ಬಿಡಬೇಕು ಈ ಸ್ಥೂಲ ದೇಹದಲ್ಲಿ. ವಾತಾತಪಾದಿಗಳಿಂದ ಅವಿರತ ಪೋಷಿಸುತ್ತಾ ಈ ತನುವಿನೊಳಗೆ ಮಮತೆ ಬಿಟ್ಟವನೇ ಮಹಾಯೋಗಿ ಅಂತಾರೆ ಜಗನ್ನಾಥದಾಸರು. ಮಳೆ, ಬಿಸಿಲು, ಗಾಳಿ ಇವುಗಳಿಂದ ಈ ದೇಹವನ್ನು ರಕ್ಷಣೆ ಮಾಡಬೇಕು. ಯಾಕಪ್ಪ ಅಂದ್ರೆ ಇದು ನಮಗೆ ಸಾಧನೆಗೆ ಯೋಗ್ಯವಾಗಿದೆ. ಇದರಿಂದಲೇ ದೇವರನ್ನ ಕಾಣಬೇಕು, ಈ ದೇಹದಲ್ಲೇ ಕಾಣಬೇಕಾಗಿದೆ. ಅದರಿಂದ ದೇಹದಲ್ಲಿ ಅಭಿಮಾನ ಮಾಡಬಾರದು, ಅದರ ರಕ್ಷಣೆ ಮಾಡಬೇಕು. ಸಾಧ್ಯವೇ ಇಲ್ಲ. 84,00,000 ಯೋನಿಗಳಲ್ಲಿ ಬಂದು 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 ಯಾವತ್ತು ಅಪ್ಪ ಅಮ್ಮ ನಮಗೆ ಕನ್ನಡಿ ತೋರಿಸ್ತಾರೆ ಅವತ್ತಿಂದ ಅಭಿಮಾನ ಪ್ರಾರಂಭ ಆಗಿಬಿಡುತ್ತೆ. ಭಯಂಕರವಾದ ಅಭಿಮಾನ ಬಂದುಬಿಡುತ್ತೆ. ಆ ದುಃಖಾದಿಗಳು ಸ್ವರೂಪ ಶರೀರದಲ್ಲಿ ಸಂಕೋಚ ವಿಕಾಸಗಳನ್ನ ವಿಚಾರಗಳನ್ನ ಉಂಟು ಮಾಡ್ತಾ ಇರುತ್ತೆ. ಆನಂದ ಬಂದ್ರೆ ಸ್ವರೂಪ ದೇಹ ಅಂದ್ರೆ ಜೀವನ ಸ್ವರೂಪ ದೇಹ ಸ್ವಲ್ಪ ಬೆಳೆಯುತ್ತೆ, ದುಃಖ ಆದಾಗ ಕುಗ್ಗಿ ಬಿಡುತ್ತೆ. ಹೀಗೆ ಲಿಂಗ ಶರೀರ ಸ್ವರೂಪ ಶರೀರಕ್ಕೆ ದೃಢವಾಗಿ ಬದ್ಧವಾಗಿರುತ್ತೆ. ಆದ್ರೆ ವಾಯುದೇವರಿಗೆ ಲಿಂಗ ಶರೀರ ದೃಢವಾಗಿ ಬದ್ಧವಾಗಿರೋದಿಲ್ಲ, ಅದು ಸುತ್ತ ಬಟ್ಟೆಯಂತೆ ಶಿಥಿಲವಾಗಿರುತ್ತೆ. ಆದ್ರಿಂದ ಅವರ ಬಾಹ್ಯ ಶರೀರ ಶುದ್ಧ ಸತ್ವಾತ್ಮಕವಾದದ್ದು. ವಾಯುದೇವರಿಗೆ ಅದಿದ್ದರೂ ಅದರಲ್ಲಿ ಅವರಿಗೆ ಅಭಿಮಾನವಿರೋದಿಲ್ಲ. ಈ ದೇಹ ನಂದಲ್ಲ. ಬಾಡಿಗೆ ಮನೆಯಲ್ಲಿ ನಾವು ಇದ್ದೇವೆ ಅಂತ ಉಪನ್ಯಾಸ ಹೇಳ್ತೇವೆ, ಆದ್ರೆ ಬಾಡಿಗೆ ಮನೆಯಲ್ಲಿ ಇದ್ದ ಮಾತ್ರಕ್ಕೆ ಅದು ನಮಗೆ ಅಭಿಮಾನ ಇರುತ್ತೆ. ನೀವು ಎಲ್ಲಿದ್ದೀರಿ ಬೆಂಗಳೂರಲ್ಲಿ ಅಂದ್ರೆ ನಮ್ದು ಬೆಂಗಳೂರು ಅಂತೀವಿ, ನಮ್ದು ಚಾಮರಾಜಪೇಟೆ ಅಂತೀವಿ, ನಮ್ದು ಶ್ರೀನಗರ ಅಂತೀವಿ. ನಮ್ದಾದು ಅಲ್ಲ ಅಭಿಮಾನ. ಆ ಅಭಿಮಾನ ಕಾರಣ ಲಿಂಗದೇಹ. ನನ್ನ ಮಗ, ನನ್ನ ಹೆಂಡತಿ, ನನ್ನ ಮಕ್ಕಳು ಎನ್ನುವ ಈ ಅಭಿಮಾನಕ್ಕೆ ಕಾರಣ ಆ ಲಿಂಗದೇಹ. ಆ ಲಿಂಗದೇಹ ಇರುವ ತನಕ ನಮಗೆ ದುಃಖ ತಪ್ಪಿದ್ದಲ್ಲ. ಇದ್ದರೂ ಈ ಲಿಂಗದೇಹದ ಕೆಲಸವಾಗದೇ ಇರುವುದು ಶುದ್ಧ ಸತ್ವಾತ್ಮಕ ಶರೀರ ಮುಕ್ತ ಜೀವರಿಗೆ ಮಾತ್ರ ಇರುತ್ತೆ, ಸಂಸಾರಿಗಳಿಲ್ಲ.
ಆದರೆ ವಾಯುದೇವರಿಗೆ ಶುದ್ಧ ಸತ್ವಾತ್ಮಕ ಶರೀರ ಇದೆ. ಹೇಗೆ ಅಂದರೆ ಅವರು ಸಂಸಾರಿಗಳೇ. ಇದಕ್ಕೆ ಉತ್ತರವನ್ನು ಕೊಡ್ತಾರೆ. ತಮೋಭಾಗ ಅಲ್ಪ ಇದೆ, ಹೆಚ್ಚು ಭಾಗ ಶುದ್ಧ ಭಾಗ ಇದೆ, ಶುದ್ಧವಾದ ಸತ್ವ ಇದೆ, ಮಹತ್ತತ್ವಕ್ಕೆ ಅಭಿಮಾನಿಗಳಾಗಿದ್ದಾರೆ. ಅದರಿಂದ ಭಾಗವತ ಹೇಳುತ್ತೆ, ತದೇವ ಕೇವಲಂ ಸತ್ವಂ ಇತರ ಅಪೇಕ್ಷೆಯ ಭವೇತ್ ಅಂತ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಪಂಚರಾತ್ರದಲ್ಲೂ ಇದನ್ನು ಹೇಳ್ತಾರೆ. ವಾಯುಸ್ತು ಬ್ರಹ್ಮಣ ಪುತ್ರ ಪ್ರಕೃತೌ ಸಮಜಾಯತ ತ್ರಿಗುಣಾತ್ಮ ಸಮುದ್ದಿಷ್ಟ ಪ್ರಾಯ ಸತ್ವಾತ್ಮಕ ಸದಾ. ತ್ರಿಗುಣಾತ್ಮಕವಾದ ಸಾತ್ವಿಕ ರಾಜಸ ತಾಮಸಾತ್ಮಕವಾದ ಶರೀರವೇ ವಾಯುದೇವರಾದರೂ ಕೂಡ ಪ್ರಾಯ ಸತ್ವಾತ್ಮಕ, ಸಾಮಾನ್ಯವಾಗಿ ಶುದ್ಧ ಸತ್ವಾತ್ಮಕ ಅನ್ನಬಹುದು ಅಂತೇಳಿ ಹೇಳಿದ್ದಾರೆ. ಸಿದ್ಧ ಸಾಧನ ವಾಯುದೇವರು ಪೂರ್ಣ ಪ್ರಜ್ಞರಾಗಿದ್ದಾರೆ, ಅಚ್ಛಿನ್ನ ಭಕ್ತರಾಗಿದ್ದಾರೆ. ನಿನ್ನೆ ಕೇಳಿದ್ದೀವಿ ಚಿನ್ನ ಭಕ್ತರು ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ. ಆಮೇಲೆ ಜ್ಞಾನಭಕ್ತಿಗಳು ಅವರಿಗೆ ಮೋಕ್ಷ ಸಾಧನಗಳಾಗಿವೆ. ಅವು ಪೂರ್ಣ ಪ್ರಮಾಣದಲ್ಲಿ ಸಾಧನವಾಗಿ ಬಿಟ್ಟಿದೆ. ಬಹುಕಲ್ಪದಲ್ಲಿ ಸಿದ್ಧ ಸಾಧನರಾಗಿದ್ದಾರೆ. ಇನ್ನೇನು ಸಾಧಿಸಬೇಕಾಗಿರ್ತಕ್ಕಂಥದ್ದು ಸಾಧನವಿಲ್ಲ ಅವರಲ್ಲಿ. ಮತ್ತು ಅವರಲ್ಲಿ ಏನಪ್ಪ ಆಗತ್ತೆ ಅಂತಂದ್ರೆ, ಅವರಿಗೆ ಜ್ಞಾನಭಕ್ತಿಗಳು ದಿನೇ 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 ಅದು ಹೆಚ್ಚಾಗುತ್ತಾ ಹೋಗುತ್ತೆ. ಅದಕ್ಕೆ ಹನುಮಂತ ದೇವರು, ವಾಯುದೇವರು, ನಮ್ಮ ಹನುಮಂತ ದೇವರು ರಾಮದೇವರ ಮುಂದೆ ನಿಂತಾಗ ಏನು ಬೇಕು ನಿನಗೆ ಅಂತ ಕೇಳಿದಾಗ, ಪ್ರವರ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ ತ್ವಯೀಶಮೇ ಕ್ರಾಸ ವಿವರ್ಜಿತ ಸದಾ. ಸೀತಾದೇವಿಯ ಸಮಾಚಾರವನ್ನು ತಂದು ಚೂಡಾಮಣಿಂ ಪವನಜ ಪದಯೋರ್ನಿಧಾಯ, ಚೂಡಾಮಣಿಯನ್ನ ವಾಯುದೇವರು ತಂದು ಪರಮಾತ್ಮನ ಪಾದದಲ್ಲಿಟ್ಟಾಗ ಹನುಮಂತ ದೇವರು ಏನು ಬೇಕು ಅಂತ ಕೇಳಿದಾಗ ನಿಜ ಭಕುತಿಯನೇ ಹನುಮ ಕೇಳಿದ ಅಂತಾರೆ ನಮ್ಮ ಶ್ರೀಪಾದರಾಜರು. ಅಂತಹ ಶ್ರೇಷ್ಠವಾಗಿರ್ತಕ್ಕಂತಹ ನಮ್ಮ ಈ ವಾಯುದೇವರು ಪರಮಾತ್ಮನಲ್ಲಿ, ಅವರಲ್ಲಿ ಭಕ್ತಿ ಕ್ಷಣ ಕ್ಷಣಕ್ಕೆ ಅಭಿವೃದ್ಧಿ ಆಗ್ತಾ ಇರುತ್ತೆ. ನಮ್ಮಲ್ಲಿ ಒಂದೇ ಥರ ಇರುತ್ತೆ, ದೇವರಲ್ಲಿ ಭಕ್ತಿ ಒಂದೇ ಥರ. ನಮ್ಮಲ್ಲಿ ಹೇಳ್ತಾರಲ್ಲ, ನರಹರಿ ತೀರ್ಥರು ಹೇಳ್ತಾರೆ, ನಮಗೂ ಜ್ಞಾನ ಭಕ್ತಿ ವೈರಾಗ್ಯ ಇದೆಯಂತೆ. ಸತಿಯಲ್ಲಿ ಭಕುತಿ, ಧನದಲ್ಲಿ ಜ್ಞಾನ, ನಿನ್ನಲ್ಲಿ ವೈರಾಗ್ಯ. ನಮಗೆ ಹೆಂಗಿದೆ ಜ್ಞಾನ ಭಕ್ತಿ ವೈರಾಗ್ಯ? ನಮಗೂ ಇದೆ. ಹೆಂಡತಿಯಲ್ಲಿ ಭಕ್ತಿ, ಜಿ ಹುಜೂರ್ ಅಂತ ಅವಳು ಮುಂದೆ ನಿಂತಿರ್ತಾನೆ ಹೇಳಿದ್ದೆಲ್ಲ ಕೇಳ್ಕೊಂಡು. ಎಲ್ಲರೂ ಅಲ್ಲ, ಸಾಮಾನ್ಯವಾಗಿ ಹೇಳೋದಿದ್ದು. ಸತಿಯಲ್ಲಿ ಭಕುತಿ, ಧನದಲ್ಲಿ ಜ್ಞಾನ, ದುಡ್ಡು ಸಂಪಾದನೆ ಮಾಡೋದ್ರಲ್ಲೇ ಜ್ಞಾನ, ಯಾವ ರೀತಿಯಿಂದ ಜನರಿಂದ ದುಡ್ಡು ಸಂಪಾದನೆ ಮಾಡಬೇಕು ಅಂತ. ವೈರಾಗ್ಯ ಇಲ್ಲಪ್ಪ ಅಂದ್ರೆ ದೇವರಲ್ಲಿ ವೈರಾಗ್ಯ. ಹೀಗೆ ನಮಗೆ ಜ್ಞಾನ ಭಕ್ತಿ ವೈರಾಗ್ಯಾದಿಗಳಿದೆ ಎಂಬುದನ್ನ ಹೇಳ್ತಾ ಇದ್ದಾರೆ. ಹಾಗೆ ಆ ಬ್ರಹ್ಮ ಪದವಿ ಪರ್ಯಂತರವಾಗಿ ಅವರಿಗೆ ಹೆಚ್ಚವಾಗತ್ತೆ, ಮೋಕ್ಷದಲ್ಲಿ ಪೂರ್ತಿ ಆಗತ್ತೆ. ಹೀಗೆ ಅಂತಹ ವಾಯುದೇವರು ಎಲ್ಲ ಕಡೆಯಲ್ಲಿದ್ದರೂ ಕೂಡ ವಾಯು ಆಕಾಶದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಅದು ಮಹತ್ತರವಾಗಿರುತ್ತೆ. ಆ ಯಾವ ಪದಾರ್ಥದ ಮೇಲೆ ವಾಯುದೇವರು ವಾಯು ಗಾಳಿ ಬೀಸಿದರೂ ಕೂಡ ಆ ಪದಾರ್ಥದ ಬಣ್ಣ, ರೂಪ, ಅದರ ವಾಸನೆಯನ್ನ ವಾಯುದೇವರು ಹೇಗೆ ವಾಯು ಅಂಟಿಸಿಕೊಳ್ಳೋದಿಲ್ಲವೋ, ಶುದ್ಧವಾಗಿರುತ್ತೋ ಹಾಗೆ ವಾಯುದೇವರು ಕೂಡ ಎಲ್ಲ ಜೀವ ಶರೀರದಲ್ಲಿ ನಿಯಾಮಕರಾಗಿದ್ದರೂ ಕೂಡ ಅವರ ಪುಣ್ಯ ಪಾಪಾದಿ ದೋಷಗಳು ಅವರಿಗೆ ಅಂಟೋದಿಲ್ಲ. ಯಾಕೆಂದ್ರೆ ಅವರ ಶರೀರಗಳಲ್ಲಿ ಅವರಿಗೆ ಮೋಹ ಅಭಿಮಾನವಿಲ್ಲ. ಯಾವ ಅಭಿಮಾನ ಇಲ್ಲದಂತೆ ಆ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಅವರು ಅನವದ್ಯರು, ದೋಷರಹಿತರಾಗಿದ್ದಾರೆ ಮತ್ತು ಅಚ್ಛಿನ್ನ ಭಕ್ತರಾಗಿದ್ದಾರೆ. ಕಾಮ್ಯ ನಿಷಿದ್ಧ ಕರ್ಮಗಳನ್ನ ಎಂದೆಂದೂ ಮಾಡದೇ ಇದ್ದದ್ರಿಂದ ಪಾಪಾವಿದ್ದ ದೈತ್ಯ ಪೂಗಾವಿದ್ದ ಪಾಪಲೇಪವಿಲ್ಲದವರಾಗಿದ್ದಾರೆ. ವಿಕರ್ಮಲೇಪೋ ನೈವಾಸ್ತಿ ಬ್ರಹ್ಮಣಸ್ತು ವಿಕರ್ಮಣ ಅಂತ. ಹೀಗೆ ಇಷ್ಟು ವಾಯುದೇವರ ಲಿಂಗ ಶರೀರದ ಬಗ್ಗೆ ಬಹಳ ವಿಸ್ತಾರವಾದ ವಿಚಾರವನ್ನು ಜಗನ್ನಾಥದಾಸರು ಕೊಡ್ತಾ ಇದ್ದಾರೆ. ಶುದ್ಧ ಸತ್ವಾತ್ಮಕ ಶರೀರದೊಳಗೆ ಇದ್ದ ಕಾಲಕ್ಕೂ ಲಿಂಗ ದೇಹವು ಬದ್ಧವಾಗದು, ದಗ್ಧ ಪಟದೋಪಾದಿ ಇರುತಿಗದು. ಸಿದ್ಧ ಸಾಧನ ಸರ್ವರೊಳಗನವತ್ಯ ನೆನೆಸುವ ಗರುಡ ಶೇಷ ಕಪರ್ತಿ ಮೊದಲಾದ ಮರರೆಲ್ಲರೂ ದಾಸರೆನಿಸುವರು. ಇನ್ನು ವಾಯುದೇವರ ಸಾಧನೆಯನ್ನ ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ. ಬಹಳ ಅದ್ಭುತವಾಗಿ ಹೇಳುತ್ತಾರೆ. 19ನೇ ಪದ್ಯ. ಗಣದೊಳಗೆ ತಾನಿತ್ತು ರುಜುವೆಂದೆನಿಸಿಕೊಂಬನು, ಕಲ್ಪಶತ ಸಾಧನವಗೈದ ಆನಂತರದಲ್ಲಿ ತಾ ಕಲ್ಕಿ ಎನಿಸುವನು. ದ್ವಿನವಶೀತಿಯ ಪ್ರಾಂತ ಭಾಗದಲ್ಲಿ ಅನಿಲ ಹನುಮದ್ ಭೀಮ ರೂಪದಿ ಧನುಜರಲ್ಲರ ಸದೆದು ಮಧ್ವಾಚಾರ್ಯ ಎನಿಸಿದನು. ಪದಚ್ಛೇದ. ಗಣದ ಒಳಗೆ ತಾನು ಇದ್ದು ರುಜುವೆಂದು ಎನಿಸಿಕೊಂಬನು, ರುಜು ಎಂದು ಎನಿಸಿಕೊಂಬನು. ಕಲ್ಪ ಶತ ಸಾಧನವ ಗೈದ ಅನಂತರದಿ ತಾ ಕಲ್ಕಿ ಎನಿಸುವನು. ದ್ವಿನವಶೀತಿಯ ಪ್ರಾಂತ ಭಾಗದಲ್ಲಿ ಅನಿಲ ಹನುಮದ್ ಭೀಮ ರೂಪದಿ ಧನುಜರೆಲ್ಲರ ಸದದು ಮಧ್ವಾಚಾರ್ಯರೆನಿಸಿದರು. ರುಜುಗಳದು ಅಂತ ಒಂದು ಗಣ ಇದೆ. 200 ಜನ ರುಜುಗಳಿರ್ತಾರೆ.
ಸ್ಟಾಕ್ ಆಗ್ತಲೇ ಇರ್ತಾರೆ ಅವರು. ಆ ರುಜುಗಣದೊಳಗೆ ತಾನಿದ್ದು ರುಜು ಅಂತ ಅನಿಸಿಕೊಳ್ತಾರೆ. 100 ಕಲ್ಪ ವಿಶೇಷವಾದ ಅಪರೋಕ್ಷಕ್ಕೆ ನೀನು ಹೇಳಿದ್ದೀನಿ, ಸಾಮಾನ್ಯ ಅಪರೋಕ್ಷ ಯಾವುದು, ವಿಶೇಷಾಪರೋಕ್ಷ ಯಾವುದು ಅಂತ. ವಿಶೇಷಾಪರೋಕ್ಷಕ್ಕೆ ಸಾಧನವನ್ನು ಮಾಡಿದ ನಂತರ ವಿಶೇಷಾಪರೋಕ್ಷವನ್ನು ಪಡೆದು ತಾನು ರುಜುಗಣದ ಮೊದಲನೆಯ, ಅಂದರೆ ಈಗ ಕೊನೆಯದು, ವಾಯುದೇವರಿಂದ ಲೆಕ್ಕ ಮಾಡಿಕೊಂಡ್ರೆ ಕೊನೆಯದು ಕಲ್ಕಿ ಅಂತ, ಅಲ್ಲಿಗೆ ಕಲ್ಕಿ ಅಂತ ಅನಿಸ್ತಾರೆ. ಗಣದೊಳಗೆ ತಾನಿದ್ದು ರುಜುವೆಂದೆನಿಸಿಕೊಂಬನು ಕಲ್ಪಶತ ಸಾಧನವ ಗೈದ ನಂತರದಲ್ಲಿ ತಾ ಕಲ್ಕಿ ಅಂತ ತಾನು 100 ಕಲ್ಪ ಸಾಧನೆಯನ್ನು ಮಾಡಿ ಕಲ್ಕಿ ಎನ್ನುವ ಪದಕ್ಕೆ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿಂದ ಮುಂದೆ ದ್ವಿನವಶೀತಿ ಪ್ರಾಂತ ಭಾಗದಲ್ಲಿ ದ್ವಿನವಶೀತಿ 98ನೇ ಕಲ್ಪದ ಕೊನೆಯ ಭಾಗ 99ನೇ ಕಲ್ಪ ಅಂತ. ದ್ವಿನವಶತಿ ಅಶೀತಿ ಅಂತ. ದ್ವಿನವ ಅಂದ್ರೆ 92, ನವ ಅಂದ್ರೆ 9, ದ್ವಿ ಅಂದ್ರೆ 2, 2 ಇಂಟು 9 18 ಮತ್ತು ಅಶೀತಿ 80 ಅಂದ್ರೆ 98 ಕಲ್ಪಗಳ ಸಾಧನೆಯ ಕಲ್ಪದ ಕೊನೆಯಲ್ಲಿ 99ನೇ ಕಲ್ಪದಲ್ಲಿ ವಾಯುದೇವನು ವಾಯು ಅಂತನಿಸಿ ಅಲ್ಲಿ ವಾಯು ಪದವಿಗೆ ಬರ್ತಾನೆ. ಕಲ್ಕಿ ಅಂತವನು 98ನೇ ಕೊನೆಯ ಕಲ್ಪದ ಭಾಗಕ್ಕೆ 99ನೇ ಕಲ್ಪದ ಪ್ರಾರಂಭಕ್ಕೆ ತಾನು ಬರ್ತಾನೆ. ಬಂದು ಅಲ್ಲಿ ಅವರಿಗೆ ಹನುಮರೂಪ, ಭೀಮರೂಪ, ಮಧ್ವರೂಪ, ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ, ಕಲಿಯುಗದಲ್ಲಿ, ಹೀಗೆ 3 ಯುಗದಲ್ಲಿ ತಾವು ಮಧ್ವಾಚಾರ್ಯರಾಗಿ ಅನಿಸ್ತಾರೆ. ಕಮಲಾಪತಿ ದಾಸರು ಭಾವದರ್ಪಣ ವ್ಯಾಖ್ಯಾನದಲ್ಲಿ ಪುರಂದರದಾಸರ ಸುಳಾದಿಯನ್ನು ಉದುರಿಸ್ತಾರೆ. ಹರಮುಖ ಅತ್ಯಮರರಿಗೆ ವರಣೆ ನಿಪ ರುಚುನೊಬ್ಬ ಹರುಷದಿ ಶತಕಲ್ಪ ಸಾಧನೆಗೈದು ತಾನು ಕರೆಸುವ ಕಲಕಿಯೆಂದು 2 ದಶಕಲ್ಪ ಸಾಧನ ಮಾಡು ತಲೆವಿರಂಚಿಯೇ ತಾನೆನಿಸಿರತ್ಯಲೋಕವನಾಳಿ ಸರ್ವಾಂಗ ಸಾಯುಜ್ಯ ಪಡೆಯುವನು. ಇದರಂತೆ ಚರಿಪರು ಪ್ರತಿದಿನ ರುಜುಗಣ ಚೇತನರು ಧರಣೀಶ ಪುರಂದರ ವಿಠಲನ ಪೂರ್ಣ ಕರುಣ ಪಾತ್ರರು ಕೇಳೋ ಅಚ್ಚಿನ್ನ ಭಕ್ತರಿವರು. ಹೀಗೆ ರುಜುಗಳ ಸಾಧನೆಯನ್ನ ನಾವು ಈ ಪದ್ಯದಲ್ಲಿ 19ನೇ ಪದ್ಯದಲ್ಲಿ ನೋಡಿದ್ದೀವಿ. ಹೀಗೆ ಇವರ ಸಾಧನೆ ಎಂಬುದನ್ನು ತಿಳಿದು ಇನ್ನು ವಾಯುದೇವರು ಯಾವಾಗಲೂ ಯಾವುದೇ ಪದವನ್ನು ಆಡಿದರೂ ಪರಮಾತ್ಮನನ್ನೇ ಹೊಗಳುತ್ತಾರೆ. ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಃ ಎನ್ನಾಮಭಿರ್ಧ್ಯಾಯತಿ ಧೀರಪಾರ್ಥೈಹಿ ಪರಿಭ್ರಮನ್ ತತ್ರ ನ ವಿಂದತೀರ್ಥಾನ್. ಏನು ಮಾತಾಡಿದರೂ ಸಕಲ ಮಾತುಗಳು ಕೂಡ ಪರಮಾತ್ಮನ ಪರವಾಗಿ ಇರುತ್ತೆ ಅಂತ ವಾಯುದೇವರು ನಮಗೇನು ಮಾಡ್ತಾರೆ ಅಂದ್ರೆ ಇದೊಂದು ದೊಡ್ಡ ಪ್ರಮೇಯ. ವಿಶ್ವವ್ಯಾಪಕ ಹರಿಗೆ ತಾ 20ನೇ ಪದ್ಯ. ವಿಶ್ವವ್ಯಾಪಕ ಹರಿಗೆ ತಾ ಸಾದೃಶ್ಯ ರೂಪವ ಧರಿಸಿ ಬ್ರಹ್ಮ ಸರಸ್ವತೀ ಭಾರತಿಗಳಿಂದೊಡಗೂಡಿ ಪವಮಾನ ಶಾಶ್ವತ ಸುಭಕ್ತಿಯಲ್ಲಿ ಸುಜ್ಞಾನ ಸ್ವರೂಪನ ರೂಪಗುಣಗಳ ನಶ್ವರವು ಎಂದೆನುತ. ರೂಪಗಳ ನಶ್ವರವು, ನಶ್ವರವು ಅಂತ ಓದಬಾರದು, ರೂಪಗಳ ಯಾಕೆಂದ್ರೆ ಬರೀ ಇಂಗ್ಲಿಷ್ ಓದಿ ಬಂದವರಿಗೆ ಈ ಪದಚ್ಛೇದ ಮಾಡೋದು ಗೊತ್ತಿರೋದಿಲ್ಲ. ರೂಪಗುಣಗಳ ನಶ್ವರವು ಎಂದೆನುತ ಪಗಳುವ ಶ್ರುತಿಗಳೊಳಗಿದ್ದು ಪರಮಾತ್ಮ ವಿಶ್ವವ್ಯಾಪಕನಾಗಿದ್ದಾನೆ. ಸರ್ವತ್ರ ಪರಮಾತ್ಮ, ಎಲ್ಲಿ ದೇವರಿಲ್ಲದೆ ಇದ್ದ ಜಾಗವೇ ಇಲ್ಲ. ಅನುಣರೇಣು ತೃಣಕಾಷ್ಟ ಪರಿಪೂರ್ಣನಾಗಿದ್ದಾನೆ. ಹಾಗಿರುವ ಪರಮಾತ್ಮನಿಗೆ ವಾಯುದೇವರು ಏನಪ್ಪಾ ಅಂತಂದ್ರೆ ಸದೃಶರಾಗಿದ್ದಾರೆ. ಸದೃಶರು ಅಂದ್ರೆ ಆಭಾಸರಾಗಿದ್ದಾರೆ. ಆಭಾಸರು ಅಂದ್ರೆ ಪ್ರತಿಬಿಂಬರಾಗಿದ್ದಾರೆ. ಶ್ರೀಮದ್ ಆಚಾರ್ಯಂತರ ಆಭಾಸಗೋಸ್ಯ ಪವನಃ ಪವನಸ್ಯ ರುದ್ರಃ ಶೇಷಾತ್ಮಕೋ ಗರುಡ ಏವಚ ಶಕ್ರಕಾಮೋ. ಆಭಾಸಕೋಸ್ಯ ಪವನಃ, ಪರಮಾತ್ಮನ ಪ್ರಥಮ ಪ್ರತಿಬಿಂಬ ವಾಯುದೇವರು. ಹೇಗೆ ನೋಡಬೇಕು ಅಂದ್ರೆ ನೋಡ್ರಿ, ಪ್ರತಿಬಿಂಬಗಳನ್ನು ನೋಡುವುದನ್ನು ಹೇಳ್ಕೊಡ್ತಾರೆ ನಮ್ಮ ಗುರುಗಳು. ಆ ಗುರುಗಳ ಒಳಗೆ ಟೀಕಾಕೃತ್ಪಾದಾದಿ ರಾಘವೇಂದ್ರ ಸ್ವಾಮಿಗಳೇ ಮೊದಲಾದ ಗುರುಗಳು. ಆ ಗುರುಗಳ ಒಳಗೆ ವಾಯುದೇವರು, ತತ್ವಾಭಿಮಾನಿ ದೇವತೆಗಳು. ತತ್ವಾಭಿಮಾನಿ ದೇವತೆಗಳೊಳಗೆ ವಾಯುದೇವರು, ವಾಯುದೇವರೊಳಗೆ ಲಕ್ಷ್ಮೀದೇವಿ, ಪರಮಾತ್ಮ. ಹೀಗೆ ಅವರೊಳಗೆ 2 ಕನ್ನಡಿಗಳ ಮಧ್ಯದಲ್ಲಿ ನಿಂತರೆ ಹೇಗೆ ಬಹುರೂಪಗಳು ನಮಗೆ ದರ್ಶನವಾಗುತ್ತೋ ಹಾಗೆ ಭಗವದ್ರೂಪಗಳ ಅಂತರ್ಯಾಮಿಯಾಗಿ ಚಿಂತನೆ ಮಾಡಬೇಕು. ಅದರಲ್ಲಿ ಮೊದಲು ಪರಮಾತ್ಮನ ಪ್ರತಿಬಿಂಬ ಯಾರಪ್ಪ ಅಂದ್ರೆ ಆಭಾಸಕೋಸ್ಯ ಪವನಃ, ಪ್ರತಿಬಿಂಬ ರೂಪವನ್ನು ಧಾರಣ ಮಾಡಿದ್ದಾರೆ ವಾಯುದೇವರು. ಹರಿಯ ಸಾಕ್ಷಾತ್ ಪ್ರತಿಬಿಂಬ ಆಗಿದ್ದಾರೆ. ಮತ್ತೆ ಸಾದೃಶ್ಯ ರೂಪವ ಧರಿಸಿ ಪರಮಾತ್ಮನಂತೆ ಸದೃಶರಾಗಿ ರೂಪವನ್ನು ಧಾರಣ ಮಾಡಿದ್ದಾರೆ. 3 ಕೋಟಿ ರೂಪ ಪವನಾತ್ಮಜೋಸು, 3 ಕೋಟಿ ರೂಪಗಳನ್ನು ಧಾರಣ ಮಾಡಿದ್ದಾರೆ. 3 ಕೋಟಿ ರೂಪಗಳು ಯಾವುದು ಅಂದ್ರೆ ಕಪಿಲನಾಮಕ ಪರಮಾತ್ಮನ ಪುತ್ರನಾಗಿ ನೀಲಾಂಜನ ನಿಭಾಹ ಸರ್ವೇ ಸರ್ವೇ ಚಾರು ಚತುರ್ಭುಜಾಹ ಅಂತ ಅವರ ಬಗ್ಗೆ ಹೇಳುತ್ತಾರೆ. 3 ಕೋಟಿ ರೂಪದಲ್ಲಿ
ಕಪಿಲನಾಮಕ ಪರಮಾತ್ಮನ ಪುತ್ರನಾಗಿ ಈ ಎಲ್ಲ ರೂಪಗಳಲ್ಲೂ ಕೂಡ ಹರಿಗೆ ಸಮಾನವಾದ ರೂಪ ಧರಿಸಿದ್ದಾನೆ. ಸಾದೃಶ್ಯ ರೂಪ ಅಂದ್ರೆ ಸದೃಶವಾದ ರೂಪ. ತದಧೀನತ್ವೇ ಸತಿ ಸದೃಶತ್ವಂ ಪ್ರತಿಬಿಂಬತ್ವಂ ಅಂತ. ಪರಮಾತ್ಮನ ಅಧೀನವಾಗೇ ಇರುತ್ತೆ, ಪರಮಾತ್ಮನಂತೆ ಇರುತ್ತೆ, ಆದರೆ ಪರಮಾತ್ಮನೇ ಅಲ್ಲ. ಅದರಂತೆ ರೂಪಧಾರಣ ಮಾಡಿದ ಮಾತ್ರಕ್ಕೆ ಪರಮಾತ್ಮನೇ ಆಗುವುದಿಲ್ಲ. ಪರಮಾತ್ಮನಂತೆ ರೂಪಧಾರಣ ಮಾಡ್ತಾರೆ. ಚತುರ್ಭುಜ ಇರುತ್ತೆ, ಶಂಖಚಕ್ರ ಗದ ಹಿಡಿದಿರ್ತಾರೆ. ಇಂತಹದ್ದು ವಾಯುದೇವರ ತ್ರಿಕೋಟಿ ರೂಪ ಎಂಬತಕ್ಕಂಥದ್ದು ಅದ್ಭುತವಾದ ಒಂದು ರೂಪವನ್ನು ಹಿಡಿದಿದ್ದಾರೆ. ಅವರು ಅದಕ್ಕೆ ಹೇಳ್ತಾರೆ, ಬಳಿತ್ಥ ತದ್ವಪೂಷೇ ಧಾಯಿ ದರ್ಶತಂ ದೇವಸ್ಯ ವರ್ಗ ಸಹಸೋಯತೋ ಜನಿ ಅನ್ನೋದ್ರಲ್ಲಿ ಇತ್ತ ಹೀಗೆ ಅಂದ್ರೆ ಮೂಲ ರೂಪದಂತೆಯೇ ಅದಕ್ಕೆ ತಕ್ಕಂತೆ ಅತ್ಯಂತ ಸದೃಶವಾದ ರೂಪವನ್ನು ಧರಿಸಿದ್ದಾನೆ ವಾಯುದೇವ. ವಾಯುದೇವರಿಗೆ ಮೂಲ ರೂಪದಂತೆ ಸರ್ವಜ್ಞತ್ವ, ಸರ್ವಶಕ್ತಿತ್ವ, ಸಕಲ ಗುಣಗಳ ಪರಿಪೂರ್ಣತ್ವ ಇವೆಲ್ಲವೂ ಕೂಡ ವಾಯುದೇವರ ಅವತಾರ ರೂಪಗಳಲ್ಲೂ ಹಾಗೆ ಇರುತ್ತೆ. ದೇವತೆಗಳೆಲ್ಲ ಹಾಗಿರೋದಿಲ್ಲ. ಮೂಲ ರೂಪದಲ್ಲಿದ್ದ ಸಾಮರ್ಥ್ಯ ಅವತಾರ ರೂಪಕ್ಕೆ ಬಂದಿರೋದಿಲ್ಲ. ಅವತಾರ ರೂಪದಲ್ಲಿ ಸಾಮರ್ಥ್ಯ ಕಡಿಮೆ ಆಗಿರುತ್ತೆ, ಮೂಲ ರೂಪದಲ್ಲಿ ಇರುತ್ತೆ. ವಾಯುದೇವರು ಅದನ್ನೆಲ್ಲವನ್ನು ಅಭಿವ್ಯಕ್ತಿ ಮಾಡೋದಿಲ್ಲ, ಬೇಕಾದಾಗ ಅಭಿವ್ಯಕ್ತಿಯನ್ನು ಮಾಡ್ತಾರೆ. ದೇವತೆಗಳಿಗೆ ಅಭಿವ್ಯಕ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಹರಿಗೆ ವಾಯುದೇವರಿಗೆ ಮೂಲ ರೂಪಕ್ಕೆ ತಕ್ಕಂತೆ ಹರಿಗೆ ವಿಶ್ವವ್ಯಾಪಕ ಹರಿಗೆ ತಾ ಸಾದೃಶ್ಯ ರೂಪವ ಧರಿಸಿ ಅತ್ಯಂತ ಸದೃಶವಾದ ರೂಪವನ್ನು ಧಾರಣ ಮಾಡಿ ಶ್ರುತಿ ಸ್ಮೃತಿಗಳೊಳಗೆ ಅಭಿಮಾನಿಗಳಾಗಿದ್ದು ಆ ಶ್ರುತಿ ಸ್ಮೃತಿಗಳ ಮೂಲಕವಾಗಿ ಪರಮಾತ್ಮನನ್ನ ಹರಿಯನ್ನ ಹೊಗಳುತ್ತಾರೆ. ಅವನ ಗುಣಗಳನ್ನು ಅನಶ್ವರ ಶಾಶ್ವತವಾದದ್ದು ಅಂತ ಆ ವೇದಗಳು ಹೇಳ್ತಾವೆ. ಅಂದರೆ ವಾಯುದೇವರು ಪರಮಾತ್ಮನಿಗೆ ಪ್ರತಿಬಿಂಬರಾಗಿ ಪ್ರತಿಬಿಂಬ ರೂಪವನ್ನು ಧರಿಸಿ ಕಪಿಲ ದೇವರಿಗೆ ಮಗನಾಗಿ ಅವನಂತೆ ರೂಪವನ್ನು ಧರಿಸಿಯೂ ಕೂಡ ಶ್ರುತಿ ಸ್ಮೃತಿಗಳೊಳಗೆ ಅಭಿಮಾನಿಯಾಗಿ ವಾಯುದೇವರು ಹರಿಯ ರೂಪಗುಣಗಳನ್ನು ಹೊಗಳುತ್ತಾರೆ. ರೂಪಗುಣಗಳು ಅನಶ್ವರ ಎಂದೆನಿತು ಹೊಗಳುತ್ತಾರೆ. ಪರಮಾತ್ಮನ ರೂಪಗುಣಗಳು ಮಿಥ್ಯಾ, ಮಾಯೆ, ಸ್ವಪ್ನದಂತೆ ನಶ್ವರ ಅಂತ ಅನೇಕ ಮತಗಳು ಹೇಳ್ತಾವೆ. ದೇವರ ರೂಪಗಳು ವಿಶ್ವಮಿಥ್ಯಾ, ಜಗತ್ತು ಸುಳ್ಳು, ದೇವರಿಗೆ ಗುಣಗಳಿಲ್ಲ, ದೇವರಿಗೆ ರೂಪ ಇಲ್ಲ, ಹೀಗೆಲ್ಲ ಹೇಳ್ತಾವೆ. ಸ್ವಪ್ನದಂತೆ ನಶ್ವರ ಅಂತ ಅದನ್ನು ಬಲವಾಗಿ ಖಂಡಿಸಿ ಪರಮಾತ್ಮನ ಗುಣಗಳೆಲ್ಲವೂ ನಿತ್ಯ, ಶಾಶ್ವತ, ಅನಶ್ವರ ಅಂತ ಸ್ಮೃತಿಕೃತಿಗಳೆಲ್ಲವೂ ಕೂಡ ಘೋಷಣೆಯನ್ನು ಮಾಡ್ತಾ ಇದೆ. ಹಾಗೆ ಜಡ ಪದಾರ್ಥಗಳು ಒಂದು ಮಾತು ಹೇಳ್ತಾರೆ. ಶ್ರುತಿ ಸ್ಮೃತಿಗಳೆಲ್ಲವೂ ಕೂಡ ಪರಮಾತ್ಮನ ಹೇಳ್ತಾ ಇದೆ. ಆನಂದ ಮಾತ್ರ ಅಜರಂ ಪುರಾಣಂ ಆದಿತ್ಯವರ್ಣಂ ತಮಸಸ್ತು ಪಾರೇ ಏಕಂ ಸಂತಂ ಬಹುಧಾ ಕಲ್ಪಯಂತಿ ನೈವೇತೆ ಜಾಯಂತೆ ನಮ್ರಿಯಂತೆ ಅಜರ ಅಮೃತ ಅಶೋಕಾ ಇತ್ಯಾದಿ ಅನೇಕ ಶ್ರುತಿ ಸ್ಮೃತಿಗಳಿಂದ ಪರಮಾತ್ಮನನ್ನ ಹೊಗಳ್ತಾರೆ. ಪರಮಾತ್ಮನ ರೂಪಗಳು ಗುಣಗಳು ಅನಶ್ವರ, ನಶ್ವರವಲ್ಲ ಅಂತ ಆ ವಾಯುದೇವರ ಅನಂತ ಶ್ರುತಿ ವಚನಗಳಿಗೆ ತಾವು ಅನಂತ ರೂಪಗಳಿಂದ ಅಭಿಮಾನಿಗಳಾಗಿದ್ದು ಅವುಗಳ ಮೂಲಕವಾಗಿ ಸರ್ವಮೂಲ ಗ್ರಂಥಗಳಲ್ಲಿ ವಾದಿಗಳನ್ನ ನಿಗ್ರಹಿಸ್ತಾರೆ. ಇದು ಅಕ್ಷರಶಃ ನಿಜ. ಶ್ರೀಮದ್ ಆಚಾರ್ಯರ ಸರ್ವಮೂಲ ಗ್ರಂಥಗಳಲ್ಲಿ ಶ್ರೀಮದ್ ಆಚಾರ್ಯರ ಸ್ವಂತ ವಾಕ್ಯಗಳು ನಾನು ಹೇಳ್ತೀನಿ, ನಾನು ಯುಕ್ತಿ ಪ್ರಸಾರ ಮಾಡ್ತೀನಿ, ನಾನು ಅನುಮಾನ ಪ್ರಸಾರ ಮಾಡ್ತೀನಿ ಅಂತಿಲ್ವೇ ಇಲ್ಲ. ಹೀಗೆ ವಾಮನೆ, ಹೀಗೆ ಅನೇಕ ವೇದಗಳಲ್ಲಿ ಎಲ್ಲ ಕಡೆಗಳಿಂದ ತಂದು ಅವುಗಳನ್ನು ಹೇಳಿ ಸ್ವಂತ ವಾಕ್ಯಗಳು ಕೇವಲ ಬೆರಳಿಕೆ ಅಷ್ಟೇ. ಅವರು ತೋರಿಸ್ತಕ್ಕಂಥ ಶ್ರುತಿ ಸ್ಮೃತಿ ವಚನಗಳಿಗೆ ಆ ಗ್ರಂಥಗಳೆಲ್ಲ ಆಧಾರವಾಗಿದೆ ಅಂತ ಶ್ರುತಿ ವಚನಗಳಿಂದ ಅವುಗಳಿಗೆ ಅಭಿಮಾನಿಗಳಾದ ವಾಯುದೇವರು ವಾದ ಮಾಡ್ತಾರೆ ಅಂತ ಅನಶ್ವರವು ಎಂದೆನ್ನುತ್ತಾ ಪಗೊಳ್ಳುವ ಶ್ರುತಿ ಸ್ಮೃತಿಗಳೊಳಗಿದ್ದಲ್ಲಿ ಮಧ್ವಾಚಾರ್ಯರಾಗಿ ಬಂದಾಗ ಅದನ್ನು ಮಾಡಿದ್ದಾರೆ. ಹನುಮದ ಅವತಾರದಲ್ಲಿ ಪರಮಾತ್ಮನ ಗುಣಗಳನ್ನ, ಪರಮಾತ್ಮನ ರೂಪವನ್ನ, ಭೀಮಾವತಾರದಲ್ಲಿ ಪರಮಾತ್ಮನ ರೂಪವನ್ನ, ಪರಮಾತ್ಮನ ಗುಣಗಳನ್ನ ಅದು ಹೇಗೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಪ್ರಸಂಗ ಇದೆಲ್ಲ ಮಾತಿಂದ ಹೇಳಲಿಕ್ಕಾಗಲ್ಲ. ಇನ್ನು ಮಧ್ವಾಚಾರ್ಯರಾಗಿ ಬಂದಾಗ ಪರಮಾತ್ಮನ ರೂಪಗಳು ನಶ್ವರವಲ್ಲ, ಮಿಥ್ಯೆಯಲ್ಲ, ಜಗತ್ತು ಸತ್ಯ, ಇದೆಲ್ಲವನ್ನು ಕೂಡ ಶ್ರೀಮನ್ ಮಧ್ವಮತೆ ಹರಿಪರತರಹ ಸತ್ಯಂ ಜಗತ್ತತ್ವತೋ ಭಿನ್ನ ಜೀವಗಣ ಹರೇರನುಚರಾಹ ನಿಜೋಚ್ಚ ಭಾವಂಗತಾ ಮುಕ್ತಿರ್ ನೈಜ ಸುಖಾನುಭೂತಿರಮಲ ಭಕ್ತಿಶ್ಚ ತತ್ಸಾಧನಂ ಅಕ್ಷಾದಿತೃತಯಂ ಪ್ರಮಾಣಮಖಿಲಾಂ ನಾಯೈಕ ವೇದ್ಯೋ ಹರಿ ಎಂಬುದನ್ನ ತಮ್ಮ ಈ ಶ್ರೇಷ್ಠವಾದ ವಚನಗಳಿಂದ ತೋರಿಸಿಕೊಟ್ಟಿದ್ದಾರೆ. ಪ್ರಯತ್ನವನ್ನ ಈ ಒಂದು ಶ್ರೇಷ್ಠವಾದ ಪ್ರಮಾಣಗಳನ್ನು ತೋರಿಸಿ ಶ್ರೀಮದಾಚಾರ್ಯರು ಅನುಗ್ರಹ ಮಾಡಿದ್ದಾರೆ ಎಂಬುದನ್ನ ವಿಶ್ವವ್ಯಾಪಕ ಹರಿಗೆ ತಾ ಸಾದೃಶ್ಯ ರೂಪವ ಧರಿಸಿ ಬ್ರಹ್ಮ ಸರಸ್ವತಿ ಭಾರತಿಗಳಿಂದ ಒಡಗೂಡಿ ಪವಮಾನ. ಪರಮಾತ್ಮನ ಸದೃಶವಾದ ರೂಪವನ್ನು ಧಾರಣ ಮಾಡಿ ಬ್ರಹ್ಮ ಸರಸ್ವತಿ ಭಾರತೀಯರಿಂದ ಒಡಗೂಡಿಕೊಂಡು ತಾವು ಶಾಶ್ವತ ಸುಭಕ್ತಿಯಲ್ಲಿ ಸುಜ್ಞಾನ ಸ್ವರೂಪನ ಒಳ್ಳೆಯ ಜ್ಞಾನ ಸ್ವರೂಪನಾದ ಪರಮಾತ್ಮನ ರೂಪವನ್ನ
ಅವನ ಗುಣಗಳನ್ನು. ಪರಮಾತ್ಮನಿಗೆ ರೂಪ ಇಲ್ಲ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ನಮ್ಮಂತೆ ರೂಪ ಇಲ್ಲ. ಪ್ರಕೃತಿಯ ರೂಪ ಇರುವುದು ಬಹಳ ಜನ ಇದ್ದೇವೆ. ಪ್ರಕೃತಿಯ ಸಂಬಂಧ ಇಲ್ಲದೆ ಇರುವ ಅಪ್ರಾಕೃತಿಕವಾದ ರೂಪ ಇರುವುದು ಆ ಪರಮಾತ್ಮನಿಗೊಬ್ಬನಿಗೆ. ಅಪ್ರಾಕೃತವಾದ ನಾಮ ಇರುವುದು ಅವನಿಗೆ, ಅಪ್ರಾಕೃತವಾದ ರೂಪ ನಾಮ. ಅದಕ್ಕೆ ರೂಪನಾಮ ವಿಹೀನ ಗರ್ಗಾರೋಪಿತ ಸುನಾಮದಿಂ ಕರೆಸಿದ ವ್ಯಾಪಕ ಪರಿಚ್ಛಿನ್ನ ರೂಪದಿ ತೋರ್ದಲೋಗರಿಗೆ. ಪರಮಾತ್ಮ ಸರ್ವತ್ರ ವ್ಯಾಪಕನಾಗಿದ್ರು ಪುಟ್ಟರೂಪನಾಗಿ ತೋರಿಕೊಂಡ. ಅದರಿಂದ ವಿಶ್ವವ್ಯಾಪಕ ಹರಿಗೆ ಸಾದೃಶ್ಯ ರೂಪವ ಧರಿಸಿ ಬ್ರಹ್ಮ ಸರಸ್ವತಿ ಭಾರತಿಗಳಿಂದೊಡಗೂಡಿ ಪವಮಾನ ಶಾಶ್ವತ ಸುಭಕ್ತಿಯಲ್ಲಿ. ಶಾಶ್ವತವಾದ ಸುಭಕ್ತಿ ಅವರದು, ನಮ್ದು ಅಶಾಶ್ವತವಾದದ್ದು. ಕರೆಂಟಿಯಾಗಿ ಮಾಡ್ತೀವಿ ಅಂತಿಲ್ಲ, ನಿಲ್ಲಿಸಿಬಿಡ್ತೀವಿ ಮಧ್ಯ ಮಧ್ಯದಲ್ಲಿ. ಅಜ್ಞಾನ ಬಂದ್ಬಿಡುತ್ತೆ, ಮೋಹ ಬಂದ್ಬಿಡುತ್ತೆ, ನಿಲ್ಲಿಸಿಬಿಡ್ತೀವಿ. ಪರಮಾತ್ಮನ ಸುಜ್ಞಾನ ಸ್ವರೂಪನ ರೂಪಗುಣಗಳ ಅನಶ್ವರವು ಎಂದೆನುತ ಹೊಗಳುವ ಶ್ರುತಿಗಳೊಳಗಿದ್ದು. ಇನ್ನು ಈ ವಾಯುದೇವರನ್ನ ಯಾಕೆ ಇಷ್ಟೊಂದು ನಾವು ಧ್ಯಾನ ಮಾಡಬೇಕು? ಏನಿದೆ ಈ ವಾಯುದೇವರಲ್ಲಿ? ಇವರನ್ನ ಧ್ಯಾನ ಮಾಡೋದೇ ಬೇಕಾಗಿಲ್ಲ, ನಾವು ಡೈರೆಕ್ಟ್ ಆಗಿ ಪರಮಾತ್ಮನ ಧ್ಯಾನ ಮಾಡೋಣ. ಈ ವಾಯುದೇವರನ್ನ ಯಾಕೆ ಧ್ಯಾನ ಮಾಡಬೇಕು ನಾವು ಅಂದರೆ ಅದಕ್ಕೆ ಜಗನ್ನಾಥದಾಸರು ಉತ್ತರವನ್ನು ಕೊಡ್ತಾರೆ 21ನೇ ಪದ್ಯದಲ್ಲಿ. ಖೇಟ ಕುಕ್ಕುಟ ಜಲಟವೆಂಬ ತ್ರಿಕೋಟಿ ರೂಪವ ಧರಿಸಿ ಸತತ ನಿಶಾಟರಣ ಸಂಹರಿಸಿ ಸಲಹುವ ಸಕಲ ಸಜ್ಜನರ ಕೈಟಭಾರಿಯ ಪುರದ ಪ್ರಥಮ ಕವಾಟ ನೆನೆಸುವ ಗರುಡ ಶೇಷಳ ಲಾಟಲೋಚನ ಮುಖ್ಯ ಸುರರಿಗೆ ಆವ ಕಾಲದಲ್ಲಿ. ಈ ವಾಯುದೇವರನ್ನ ಬಿಟ್ರೆ ನಿಮಗೆ ದಾರಿಯೇ ಇಲ್ಲ. ಪರಮಾತ್ಮನ ಕಡೆಗೆ ಹೋಗಬೇಕು ಅಂದ್ರೆ ಕೇಳ್ತಾನೆ ಪರಮಾತ್ಮ, ಎಲ್ಲಿಂದ ಬಂದಿದಿ, ನಿನ್ನ ಐಡಿ ಏನು ಅಂತ ಕೇಳ್ತಾನೆ. ಹಾಗೆ ಹೇಳಬೇಕು, ಹನುಮನ ಮನೆಯವರು, ನಾವು ಹನುಮನ ಮನೆಯವರು, ಪರಮಾತ್ಮನ ಶ್ರೇಷ್ಠನಾಗಿರ್ತಕ್ಕಂತಹ ಭಕ್ತನಾದ ವಾಯುದೇವರ ಮನೆಯವರು ಅಂತ ಹೇಳಿಕೊಂಡ್ರೆ ಪರಮಾತ್ಮ ಆಗ ಸೈನ್ ಹಾಕ್ತಾನೆ, ಒಪ್ಕೋತಾನೆ, ನೀನ್ ಇಂಥವನ ಹಾಗೆ ಅಂತ. ಹಾಗೆ ನಾವು ಪ್ರಥಮ ಕವಾಟ, ಮೊದಲನೇ ಬಾಗ್ಲೇ ವಾಯುದೇವರು. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಂತ ಹೇಳದೆ ನೀವೇನೇ ಸಾಧನೆ ಮಾಡಿದ್ರು ಪರಮಾತ್ಮನಿಗೆ ಸೇರೋದಿಲ್ಲ. ಯಾಕೆಂದ್ರೆ ಪರಮಾತ್ಮನ ಹೆಸರಲ್ಲಿ ಅನೇಕ ದೈತ್ಯರಿದ್ದಾರೆ. ಆ ದೈತ್ಯರು ಆ ಪುಣ್ಯವನ್ನು ಕದ್ದೊಯ್ದು ಬಿಡ್ತಾರೆ. ಹಾಗಾಗಬಾರದು ಅಂತಿದ್ದರೆ ಇದನ್ನು ತಿಳಿಬೇಕು. ಜೀವರ ಮೋಕ್ಷಕ್ಕೆ ಮುಖ್ಯ ದ್ವಾರ ನಮ್ಮ ವಾಯುದೇವರಾಗಿದ್ದಾರೆ. ಖೇಟ ಕುಕ್ಕುಟ ಜಲಟವೆಂಬ, ಖೇಟ ಖ ಅಂದ್ರೆ ಆಕಾಶ, ಖ ಅಂದ್ರೆ ಆಕಾಶ, ಖೇ ಅಂದ್ರೆ ಆಕಾಶದಲ್ಲಿ, ಟ ಅಂದ್ರೆ ಸಂಚಾರ ಮಾಡತಕ್ಕಂಥ ಪ್ರಾಣಿಗಳು, ಕುಕ್ಕುಟ ಭೂಮಿಯ ಮೇಲೆ ಸಂಚಾರ ಮಾಡತಕ್ಕಂಥ ಪ್ರಾಣಿಗಳು, ಮತ್ತು ಜಲಟ ಜಲಚರ ನೀರಿನಲ್ಲಿ ಸಂಚಾರ ಮಾಡತಕ್ಕಂಥ 3 ವಿಧವಾದ ಕೋಟಿ ರೂಪವನ್ನು, ಒಂದೊಂದರಲ್ಲಿ ಒಂದೊಂದು ಕೋಟಿ ರೂಪ. ಖೇಟ ರೂಪ ಒಂದು ಕೋಟಿ, ಕುಕ್ಕುಟ 1 ಕೋಟಿ, ಜಲಟ ನೀರಿನಲ್ಲಿ ಸಂಚಾರ ಮಾಡುವ 1 ಕೋಟಿ ರೂಪ. ಇದನ್ನು ಧಾರಣ ಮಾಡಿಕೊಂಡು ವಾಯುದೇವರು, ಇದನ್ನ ಯಾವಾಗ ಧಾರಣ ಮಾಡಿದ್ರು ವಾಯುದೇವರು ಇದನ್ನ ಅಂತಂದ್ರೆ ಪರಮಶ್ರೇಷ್ಠನಾಗಿರ್ತಕ್ಕಂಥ ಪರಮಾತ್ಮ ತ್ರಿವಿಕ್ರಮ ರೂಪವನ್ನು ಧಾರಣ ಮಾಡ್ತಾನೆ ವಾಮನನಾಗಿ ಬಂದು. ಆ ವಾಮನನಾಗಿ ಬಂದು ತಾನು ಧಾರಣ ಮಾಡಿದಾಗ ಅಲ್ಲಿ ಪರಮಾತ್ಮ ಬ್ರಹ್ಮಾಂಡದ ಕಟಾಹದ ತನಕ ಕಾಲನ್ನೆತ್ತುತ್ತಾನೆ. ಕಾಲನ್ನೆತ್ತಿದಾಗ ಪರಮಾತ್ಮನ ಪಾದದ ಕೊನೆಯ ಆ ಚೂರು ತಾಗಿದ್ದರಿಂದ 55 ಕೋಟಿ ಯೋಜನ ವಿಸ್ತಾರವಾದ ಬ್ರಹ್ಮಾಂಡದ ಕಟಾಹ ಮುಚ್ಚಳ ಸೀಳು ಬಿಟ್ಟು ಬಿಡುತ್ತೆ. ಆ ಸೀಳು ಬಿಟ್ಟಾಗ ಅಲ್ಲಿಂದ ಹೊರಗಡೆ ಇದ್ದ ಘನೋದಕ ಒಳಗೆ ಸುರಿಲಿಕ್ಕೆ ಪ್ರಾರಂಭ ಆಗುತ್ತೆ. ಬ್ರಹ್ಮಾಂಡದ ಹೊರಗಿರ್ತಕ್ಕಂತಹ ಘನೋದಕ ಅದು ಒಳಗೆ ಸುರ್ಲಿಕ್ಕೆ ಶುರು ಮಾಡಿದಾಗ ಪ್ರಪಂಚ ಏನಾಗಬೇಡ. ಅದಕ್ಕೆ ವಾಯುದೇವರು ತಕ್ಷಣದಲ್ಲೇ 3 ಕೋಟಿ ರೂಪವನ್ನು ಧಾರಣ ಮಾಡಿ ತಾವು ಅದನ್ನ ನೀರನ್ನು ಬರದಂತೆ ತಡೀತಾರೆ. ಅಂತಹ ವಾಯುದೇವರು ಇಷ್ಟೆಲ್ಲ ಅವರ ಮಹಿಮೆ ಅಪಾರವಾಗಿ ಹೇಳ್ತಾ ಇದ್ದಾರೆ. ಇವರೆಂಥವರಪ್ಪ ಅಂದ್ರೆ ಸಾಕ್ಷಾತ್ತಾಗಿ ಪರಮಾತ್ಮನನ್ನ ಭಜನೆ ಮಾಡುವ ಯೋಗ್ಯತೆ ನಮಗೆ ಯಾರಿಗೂ ಇಲ್ಲ. ಪರಮಾತ್ಮನನ್ನ ಸಾಕ್ಷಾತ್ತಾಗಿ ಭಜನೆ ಮಾಡಬೇಕಾದ್ರೆ ವಾಯುದೇವರ ಮೂಲಕವಾಗಿ ಹೋಗಿ ವಾಯುದೇವರೊಳಗಿದ್ದಾರೆ ಅಂತ ಚಿಂತನೆ ಮಾಡಬೇಕೇ ಹೊರತು ಕೇವಲ ವಾಯುದೇವರನ್ನ ಬಿಟ್ಟು ನಾವು ಪರಮಾತ್ಮನ ಚಿಂತನೆ ಮಾಡಲಿಕ್ಕೆ ನಮಗೆ ಅಧಿಕಾರ ಇಲ್ಲವೇ ಇಲ್ಲ. ಅದು ಪರಮಾತ್ಮ ಹೇಳಿದ್ದಾನೆ. ಕೈಟಭಾರಿಯ ಪುರದ ಪ್ರಥಮ ಕವಾಟ ನೆನೆಸುವ. ಕೈಟಭಾರಿಯ ಪುರದ, ಕೈಟಭ ಎಂಬತಕ್ಕಂಥ ವೇದಗಳನ್ನು ಅಪಹಾರ ಮಾಡಿದ ರಾಕ್ಷಸನ ಹರಿ, ಶತ್ರುವಾದ ಶ್ರೀಹರಿಯ ವೈಕುಂಠಪುರಕ್ಕೆ ಪ್ರವೇಶ ಮಾಡಬೇಕು ಅಂತಂದ್ರೆ ಅವ್ರೇನಾಗಬೇಕು? ಈ ಗರುಡ ಪ್ರಥಮ ಕವಾಟ ನೆನೆಸುವ ವಾಯುದೇವರು ಏನಾಗಿದ್ದಾರೆ? ಮುಖ್ಯ ಬಾಗಿಲಾಗಿದ್ದಾರೆ. ಲಲಾಟ ಲೋಚನ ಗರುಡ ಶೇಷ, ಹಣೆಯಲ್ಲಿ ಲೋಚನ ಕಣ್ಣಿದ್ದರ್ತಕ್ಕಂಥ ಮುಖ್ಯ ಸುರರಿಗೆ, ಇವರಿಗೆ ಎಲ್ಲರಿಗೂ ಸಹಿತ ವಾಯುದೇವರೇ ಮುಖ್ಯ ಕವಾಟ ಆಗಿರ್ಬೇಕಾದ್ರೆ ನಮಗೇನು ಗತಿ? ಗರುಡಶೇಷ ರುದ್ರಾದಿಗಳೇ ವಾಯುದೇವರನ್ನ ಪ್ರಥಮ ಬಾಗಿಲನ್ನಾಗಿ ಮಾಡಿಕೊಂಡು ಅವರ ಮೂಲಕವಾಗಿ ಒಳಗೆ ಹೋಗಬೇಕು ಪರಮಾತ್ಮನ ಬಳಿಗೆ. ಅಂದ ಮೇಲೆ ನಾವು ಇನ್ನೇನು ಮಾಡಬೇಕು? ಆದ್ರಿಂದ ಪರಮಾತ್ಮ ಯಾವತ್ತೂ ಸಹಿತ
ಸಾಕ್ಷಾತ್ತಾಗಿ ತನ್ನನ್ನು ಆರಾಧನೆ ಮಾಡಿದರೆ ಪರಮಾತ್ಮ ಒಪ್ಪೋದಿಲ್ಲ. ದೇವರ ಆರಾಧನೆಯಲ್ಲಿ ಸಾಕಷ್ಟು ವಿಚಾರಗಳಿದೆ. ಲಕ್ಷ್ಮೀ ದೇವಿಯನ್ನು ಬಿಟ್ಟು ಉಪಾಸನೆ ಮಾಡಿದರೆ, ವಾಯುದೇವರನ್ನ ಅಂತರ್ಯಾಮಿಯನ್ನಾಗಿ ತಿಳಿದರೆ ಸಾಕ್ಷಾತ್ತಾಗಿ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿದ್ರೆ ದೇವರು ತಗೊಳ್ಳಲ್ಲ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ಅಂದ್ರೆ ಪರಮಾತ್ಮ ತಗೊಳ್ತಾನೆ. ಅದು ಬಿಟ್ಟು ಕೇವಲ ಕೃಷ್ಣಾರ್ಪಣಮಸ್ತು ಅಂದ್ರೆ ತಗೊಳ್ಳೋದಿಲ್ಲ, ನಮಗೆ ಅಧಿಕಾರ ಇಲ್ಲದ. ವಾಯುದೇವರೊಬ್ಬರೇ ತಾವು ಪರಮಾತ್ಮನ ಆ ರೀತಿಯಾಗಿ ಚಿಂತನೆ ಮಾಡ್ತಾರೆ. ಗರುಡಶೇಷ ರುದ್ರಾದಿಗಳಿಗೆ, ಗರುಡಶೇಷ ಲಲಾಟಲೋಚನ ಮುಖ್ಯಸುರರಿಗೆ ಆವ ಕಾಲದಲ್ಲೂ ಕೂಡ ಇವರೇ ಮುಖ್ಯ ಕವಾಟ. ಪುರದ ಕೈಟಭಾರಿಯ ಪುರದ ಪ್ರಥಮ ಕವಾಟ ಅಂತ ಅನಿಸಬೇಕಾದ್ರೆ ಗರುಡಶೇಷಗಳ ಕೆಳಗಡೆ ನಾವೆಲ್ಲಿ 32ರಲ್ಲಿ ಬರ್ತೀವಿ, ಪುರುಷೋತ್ತಮರಲ್ಲೂ. ನಾವು ವಾಯುದೇವರನ್ನು ಬಿಟ್ಟು ಯಾವುದೇ ವಿಧವಾದ ಸಾಧನೆಯನ್ನ ಮಾಡ್ಲಿಕ್ಕಾಗೋದಿಲ್ಲ ಎಂಬುದಾಗಿ ಹೇಳ್ತಾ, ಮುಂದೆ 22ನೇ ಪದ್ಯದಲ್ಲಿ ಏನು ಹೇಳ್ತಾರೆ ಎಂಬುದನ್ನ ನಾಳಿನ ದಿವಸ ಕೇಳೋಣ. ಮುಂದೆ 100 ಕಲ್ಪ ಸಾಧನೆಯಿಂದ ವಾಯುದೇವರಿಗೆ 100 ರುಜುನಾಮಗಳು ಬರ್ತಾವೆ. ಆ 100 ರುಜುನಾಮಗಳನ್ನು ಕೂಡ ನಾಳೆಯಿಂದ ಕೇಳೋಣ ವಿಸ್ತಾರವಾಗಿ. ರುಜುಗಳ ಶಬ್ದದ ಅರ್ಥ, ಅವರಿಗೆ 100 ಹೆಸರುಗಳು ಎಲ್ಲವೂ ಬರ್ತಾವೆ. 100 ಹೆಸರುಗಳು ಬಂದು ಆ 100 ಹೆಸರು ಒಂದೊಂದು ಕಲ್ಪದ ಸಾಧನೆಯಲ್ಲಿ ಒಂದೊಂದು ಹೆಸರುಗಳನ್ನು ಮಾಡ್ಕೊಂಡು ಧಾತವ್ಯ, ಹೋತವ್ಯ, ಮಂತವ್ಯ, ಧ್ಯಾತವ್ಯ, ಕಲ್ಕಿ, ಸುತೇಜ, ದಾಸ ಎಂಬತಕ್ಕಂಥ ಅನೇಕ ಹೆಸರುಗಳ ಮೂಲಕವಾಗಿ ವಾಯು ಪದವಿಗೆ ಬರ್ತಾರೆ. ವಾಯು ಪದವಿಯಿಂದ ಬ್ರಹ್ಮದೇವರ ಪದವಿಗೆ ಬರ್ತಾರೆ. ಆ ಪದಗಳನ್ನು ಹೇಳಿದರೆ, ಅವರ ಹೆಸರನ್ನು ಹೇಳಿದರೆ ನಮಗೆ ಎಷ್ಟು ಪುಣ್ಯ ಎಂಬುದರಲ್ಲೂ ಕೂಡ ಜಗನ್ನಾಥದಾಸರು ಹೇಳಿದ್ದಾರೆ. ಅದನ್ನು ಮುಂದೆ ನಾಳಿನ ದಿವಸ ಕೇಳೋಣ. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧಾತ್ಮನಾವಾಂ ಸುತ ಸ್ವಭಾವಂ ಕರೋಮಿದ್ಯ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.